ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಂದಿನಂತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ಅಂದ್ರೆ ನೀವು ಒಂದು ಆಸೆ ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಏನೋ ಒಂದು ಆಶಯ ಇರುತ್ತೆ, ಹೀಗಾಗ್ಬೇಕು ಲೈಫ್, ಈ ತರ ಇರಬೇಕು, ಆ ತರ ವಿಷಯ ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಆಸೆ ಕನಸು ಏನಿದೆ, ಆ ಒಂದು ವಿಚಾರ ನೆರವೇರುತ್ತಾ, ಈಡೇರುತ್ತಾ, ನೀವು ಅನ್ಕೊಂಡಿರುವಂತಹದ್ದು ಆಗುತ್ತಾ? ಸೊ ಅದು ಒಂದೇ ಪ್ರಶ್ನೆ ಆಗಿರ್ಬೇಕು, ಒಂದೇ ವಿಷಯದ ಕುರಿತಾಗಿರ್ಬೇಕು. ನಾನು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಈಗ ನೀವೊಂದು ಕಾರ್ ತಗೋಬೇಕು ಅಂತ ಇದ್ದೀರಾ, ಈ ವರ್ಷದಲ್ಲಿ ಇನ್ನ 12 ತಿಂಗಳು ಒಳಗಡೆ ಅದು ಆಗತ್ತಾ? ಎಸ್ ಆರ್ ನೋ. ಹಾಗೆ ಸೊ ಒಂದು ಪ್ರಶ್ನೆಯನ್ನ, ನೀವು ತುಂಬಾ ಆಸೆ ಇಟ್ಕೊಂಡಿರುವಂತಹ ವಿಷಯದ ಬಗ್ಗೆ, ಅಂದ್ರೆ ಈ ವ್ಯಕ್ತಿನ ನಾನು ಮದ್ವೆ ಆಗ್ತೀನಾ, ಅಥವಾ ನಾನೊಂದ್ ಮನೆ ಕಟ್ಟಿಸ್ತೀನ, ಹಾಗೆ ನಾನು ಟೈಮ್ ಲೈನ್ ಹೇಳ್ತೀನಿ ಅದು ಎಷ್ಟು ಬೇಗ ಆಗತ್ತೆ ನಿಮ್ ಲೈಫ್ ನಲ್ಲಿ, ಆಗುತ್ತಾ ಆಗಲ್ವಾ, ಈಡೇರುತ್ತಾ ಈಡೇರೋದಿಲ್ವಾ? ಈ ಒಂದು ಎಸ್ ಆರ್ ನೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಈ ಒಂದು ಕಾರ್ಡ್ ಪೈಲ್ ಕ್ವೆಶ್ಚನ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಲೆಟ್ಸ್ ಈ ರೀಡಿಂಗ್ ಪ್ರಕಾರವಾಗಿ ಏನ್ ಬರುತ್ತೆ ಅಂತ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವವರು ರೀಡಿಂಗ್ ಮಾಡ್ತಾ ಇದೀನಿ. ನೀವು ಅನ್ಕೊಂಡಿರೋದು ಏನಿದೆ ಮನಸ್ಸಿನಲ್ಲಿ, ಅದಾಗುತ್ತಾ ಆಗೋದಿಲ್ವಾ ಅನ್ನುವ ಕ್ಲಾರಿಟಿ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿದೆ. ಬೇರೆಯವ್ರ ಹತ್ರ ರೀಡಿಂಗ್ ನ ಶೇರ್ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಪ್ಲೀಸ್. ಎಸ್ ಆರ್ ನೋ, ನೀವ್ ಅನ್ಕೊಂಡಿರೋದು ಏನಿದೆ ಮನ್ಸಲ್ಲಿ, ಇದಾಗತ್ತಾ ಆಗಲ್ವಾ ಅನ್ನೋ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಎಸ್, ನೋ. ಸೊ ಎಸ್ ನಲ್ಲಿ ಸ್ಟಾರ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು 6 ಆಫ್ ಕಪ್ಸ್ ಬರ್ತಾ ಇದೆ. ನೋ ಸಿಚುವೇಶನ್ ಅಲ್ಲಿ 7 ಆಫ್ ಸ್ಪೋರ್ಟ್ಸ್, 6 ಆಫ್ ಸ್ಪೋರ್ಟ್ಸ್ ಮತ್ತೆ ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ನೀವ್ ಅನ್ಕೊಂಡಿರೋದಿದೆಯಲ್ಲ, ಅದು ಸುಲಭ ಇಲ್ಲ. ವಿಷಯ ನಡೆಯೋದು ಅಷ್ಟು ಸಲೀಸಾಗುತ್ತೆ ಅಂತ ಹೇಳಲ್ಲ. ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನೀವು ತುಂಬಾ ಆಸೆ ಪಟ್ಟಿದ್ದೀರಾ ಇದು ನಡಿಲೇಬೇಕು ನಿಮ್ ಲೈಫಲ್ಲಿ ಅಂತ, ಹಾಗೂ ಒಂದ್ ಸ್ವಲ್ಪ ಟ್ರೈ ಕೂಡ ಮಾಡಿದೀರಾ ಹಿಂದೆ, ಇದಾಗ್ಬೇಕು ಅಂತ ಆಸೆಗಳು ಇಟ್ಕೊಂಡು ಆ ವಿಷಯವಾಗಿ ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ಅದ್ರಲ್ಲಿ ನೀವು ನಿರಾಶೆಯನ್ನು ಅನುಭವಿಸಿದೀರಾ. ಸುಲಭ ಇಲ್ಲ, ಅರ್ಥ ಆಗತ್ತೆ. ನೀವ್ ಅನ್ಕೊಂಡಿರೋದು ಅಷ್ಟು ಏನ್ ಹೇಳ್ತಾರೆ, ಇಟ್ಸ್ ನಾಟ್ ಸೋ ಈಸಿ. ಓಕೆ, ನೆರವೇರೋದು ಸುಲಭ ಇಲ್ಲ ಅಂತ ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ. ಆದ್ರೆ ಗುಡ್ ನ್ಯೂಸ್ ಏನ್ ಬರ್ತಾ ಇದೆ ಅಂದ್ರೆ, ಸ್ಟಾರ್. ಈ ಒಂದು ವಿಷಯ ನಿಮ್ ಮನ್ಸಿನಲ್ಲಿ ಏನಿದೆ ಅದು ಆಗುವಂಥದ್ದೇನೆ. ಓಕೆ, ಮತ್ತು ನೀವ್ ಇದನ್ನ ತುಂಬಾ ಆದ್ರೆ ತುಂಬಾ ಚೆನ್ನಾಗಿ, ಅಂದ್ರೆ ಇದ್ರ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಕೊಂಡೇ ಬರ್ತಿದ್ದೀರಾ. ಮತ್ತೆ ಪ್ರಯತ್ನಗಳು ಒಂದೊಂದ್ ಕಡೆ ನಿರಾಶೆನೂ ಕೊಟ್ಟಿದೆ. ಅಂದ್ರೆ ಒಂದೊಂದ್ಸಲ ಪ್ರಯತ್ನ ಪಟ್ಟಿದ್ದೀರಾ ಆ ಒಂದು ಕುರಿತಾಗಿ ಏನ್ ಮನ್ಸಿನಲ್ಲಿದೆ ಅದ್ರಲ್ಲಿ ನೀವು ನಿರಾಶೆಯನ್ನು ಅನುಭವಿಸಿದೀರಾ. ಆದ್ರೆ ಔಟ್ಕಮ್ ಏನ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಎಸ್ ಆಗತ್ತೆ. ಯಾಕಂದ್ರೆ ಯು ಕ್ಯಾನ್ ಸಿ ಅ ಹ್ಯಾಪಿ ಫೇಸ್ ನೋಡಿ ನೀವಿಲ್ಲಿ. ಸೊ ಇದ್ರ ಅರ್ಥ ಏನು ಅಂದ್ರೆ, ಖಂಡಿತವಾಗ್ಲೂ ನೆರವೇರುತ್ತೆ. ಅಂಡ್ ಟೈಮ್ ಲೈನ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಐ ಆಮ್ ಪಿಕಿಂಗ್ ಅಪ್ 6 months. 6 ತಿಂಗಳಲ್ಲಿ ನೀವೇನ್ ಮನ್ಸಿನಲ್ಲಿ ಇಟ್ಕೊಂಡಿದೀರಾ, ನೀವೇನ್ ಆಸೆ ಇಟ್ಕೊಂಡಿದೀರಾ, ಹೌದು ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ ನೋಡಿ, ಅದು 6 months ನಲ್ಲಿ ನೆರವೇರುತ್ತೆ. ಮತ್ತು ಅಡ್ಡಿ ಆತಂಕಗಳು ಬರಬಹುದು, ಆದ್ರೆ ನೀವು ಗಿವ್ ಅಪ್ ಮಾಡ್ಕೂಡ್ದು. ಬಿಕಾಸ್ ಇದಿದೆಯಲ್ಲ, ಪ್ರೀತಿಯಿಂದಾನೇ ಗೆಲ್ತೀರಾ. ಮತ್ತು ಇದ್ರಲ್ಲಿ ಇದು ಔಟ್ಕಮ್ ಏನ್ ಬರುತ್ತೆ, ನೀವ್ ಅನ್ಕೊಂಡಿರೋದು ಈ ತರ ನೆರವೇರಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ನಿಮ್ ಲೈಫ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಆನಂದದಲ್ಲಿ ಇರ್ತೀರಾ. ಹಾಗೂ ನೀವು ಖುಷಿಯಾಗಿ ಅನುಭವಗಳನ್ನ ನೋಡಿದ್ರೆ, ಯು ಕ್ಯಾನ್ ಸಿ ದ ಕ್ರೌನ್ ಆಲ್ಸೋ. ಅಗೇನ್ ದಿಸ್ ಇಸ್ ಅ ಸ್ಟ್ರಾಂಗ್ ಇಂಡಿಕೇಶನ್. ಇದು ಡೆಸ್ಟಿನ್ಡೇನೆ, ಇದು ಆಗುವಂತದ್ದೇನೆ, ಇದು ನಡೆಯುವಂತದ್ದೇನೆ ನಿಮ್ ಲೈಫ್ ನಲ್ಲಿ. ಈ ಕೂಡ್ಲೆ ಕಮೆಂಟ್ ಮಾಡಿ ಐ ವಿಲ್ ವಿನ್ ಅಂತ. ಈ ಕೂಡ್ಲೆ ಐ ವಿಲ್ ವಿನ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನೀವು ಕ್ಲೇಮ್ ಮಾಡಬೇಕು, ಇದನ್ನ ನೀವು ಕ್ಲೇಮ್ ಮಾಡಬೇಕು ಈ ಕೂಡ್ಲೆ. ಓಕೆ, ಸೊ ಇದು ನಿಮ್ಗೆ ಆಗುತ್ತೆ. ಆನ್ಸರ್ ಇಸ್ ಅ ಎಸ್. ಎಸ್ ಬಂದಿದೆ ನಿಮ್ಮ ಒಂದು ಕಾರ್ಡ್ ಪೈಲ್ ರೀಡಿಂಗ್ ಮುಖಾಂತರವಾಗಿ ನೋಡಕ್ ಹೋದ್ರೆ. ಆಲ್ ದ ವೆರಿ ಬೆಸ್ಟ್. ಈಗ
ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಆಸೆಗಳಿರ್ಬೋದು, ಏನೇ ಕನಸುಗಳಿರ್ಬೋದು, ಏನೇ ಆಗಿರ್ಲಿ ಅದು ಆಗುತ್ತಾ ಆಗೋದಿಲ್ವಾ ಅನ್ನುವ ಒಂದು ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ. ಲೆಟ್ಸ್ ಈ ರೀಡಿಂಗ್ ಮುಖಾಂತರವಾಗಿ ನಿಮ್ಗೆ ಏನ್ ಸಿಗುತ್ತೆ, ಏನ್ ಬರುತ್ತೆ ಅಂತ ನೋಡೋಣ. ಎಸ್ ಆರ್ ನೋ. ಸೊ ಎಸ್ ಸಿಚುವೇಶನ್ ಅಲ್ಲಿ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್, ಮತ್ತೆ ಔಟ್ಕಮ್ 10 ಆಫ್ ವಾಂಡ್ಸ್ ಬರ್ತಾ ಇದೆ. ಸುಲಭ ಇಲ್ಲ, ಕಷ್ಟ ಪಡ್ತಾ ಇದ್ದೀರಾ, ಇದಕ್ಕೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ನೋ ಸಿಚುವೇಶನ್ ಅಲ್ಲಿ ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ, ಮತ್ತು ಔಟ್ಕಮ್ ಸ್ಟಾರ್ ಬಂದಿದೆ. ಬೇಸಿಕಲಿ ನಿಮ್ಗೆ ನೋ ಪೊಸಿಷನ್ ಅಲ್ಲಿ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ, ಎಸ್ ಪೊಸಿಷನ್ ಅಲ್ಲಿ ವೀಕ್ ಕಾರ್ಡ್ಸ್ ಬಂದಿದೆ. ಸೊ ನಿಮ್ ಪ್ರಶ್ನೆ ಏನೇ ಇರಬಹುದು, ಅದು ನಿಮಗೆ ಆಗದೆ ಇರೋದು ಒಳ್ಳೇದು. ಅಂದ್ರೆ ಅದು ಆಗದೆ ಇರೋದ್ರಿಂದ ಮೇ ಬಿ ಈಗ ಡ್ರಾಪ್ ಮಾಡಿ, ನಿಮ್ಮ ಪರ್ಸನಲ್ ಆಗಿ ಏನ್ ಕ್ವೆಶನ್ ಕೇಳ್ಕೊಂಡಿದ್ದೀರಾ, ಏನು ಇದಾಗುತ್ತಾ ಅಂತ ಆಸೆ ಪಟ್ಟು ಕೇಳಿದಿರಾ, ಇದು ನೆರವೇರುತ್ತಾ ಅಂತ ಕೇಳಿದಿರಾ, ಪ್ರೆಸೆಂಟ್ ತುಂಬಾನೇ ನಿರಾಶೆ ಅನುಭವಿಸ್ತಿದ್ದೀರಾ ಈ ವಿಷಯವಾಗಿ. ಮೇ ಬಿ ನೀವು ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ಬೋದು, ಆಗುತ್ತೆ ಅಂತ ತುಂಬಾ ಆತ್ಮವಿಶ್ವಾಸ ಇಟ್ಕೊಂಡು ಬಿಡದೆ ಹಗಲು ರಾತ್ರಿ ಈ ವಿಷಯವಾಗಿ ನೀವು ಲೈಕ್ ನಿಮ್ಮ ಒಂದು ಎನರ್ಜಿನ ಹಾಕ್ತಾ ಇರಬಹುದು, ಮತ್ತು ಇದರಿಂದ ಬೇರೆಯವ್ರ ಸಪೋರ್ಟ್ ತಗೊಳ್ತಾ ಇರಬಹುದು, ಅಥವಾ ನೀವು ಡೆಡಿಕೇಶನ್ ನ ಈ ಒಂದು ಪ್ರಶ್ನೆಗೆ ಏನಿದೆ ಅದಕ್ಕೂ ತೋರಿಸ್ತಾ ಇರಬಹುದು. ಎಲ್ಲಾ ಮಾಡ್ತಾ ಇದ್ದೀರಾ. ಇವಾಗ ಒಬ್ಬ ವ್ಯಕ್ತಿ ತುಂಬಾ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ, ಇದಾಗ್ಬೇಕು, ಇದ್ ನಡಿಬೇಕು, ಇದ್ ನನ್ನ ಲೈಫಲ್ಲಿ ಆದ್ರೆ ತುಂಬಾ ಚೆನ್ನಾಗಿರ್ತೀನಿ, ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಆಸೆ ಇಟ್ಕೊಂಡು ಮಾಡ್ತಾರೆ. ಆದ್ರೆ ಅದ್ ಚೆನ್ನಾಗೇ ಆಗುತ್ತೆ ಅನ್ನುವಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ ನಿಮ್ದು. ಆದ್ರೆ ಇಲ್ಲಿ ದೈವ ಅಂದ್ರೆ ನೀವು ನಂಬುವ ಯೂನಿವರ್ಸ್, ನೀವು ನಂಬುವ ಒಂದು ಎನರ್ಜಿ ಏನ್ ಹೇಳ್ತಾ ಇದೆ, ನೀವು ನಂಬುವ ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ನಿನಗೆ ಆದರೆ, ಇದು ನಡೆದರೆ ನಿನ್ ಲೈಫಲ್ಲಿ ನೀನ್ ತುಂಬಾ ಕಷ್ಟ ಪಡ್ತೀಯ, ನಿನ್ ಲೈಫ್ ಅಷ್ಟು ಚೆನ್ನಾಗಿರೋದಿಲ್ಲ, ಡ್ರಾಪ್ ದ ಪ್ಲಾನ್. ನೀವ್ ಈ ಕೂಡ್ಲೆ ಆ ಪ್ಲಾನ್ ಅನ್ನ ಡ್ರಾಪ್ ಮಾಡಿ ಅಂತ ಬರ್ತಾ ಇದೆ. ಯಾಕೆ ಅಂದ್ರೆ ಇಂಪಾರ್ಟೆಂಟ್ ಆಗಿರುವ ಕಾರ್ಡ್ಸ್ ಏನಿದೆ, ಚಾರಿಯಟ್ ಬಂದಿದೆ. ಇದ್ ನೀವು ಡ್ರಾಪ್ ಮಾಡಿದ ತಕ್ಷಣ ನಿಮ್ಮ ಲೈಫ್ ಬೇರೆ ಕಡೆಗೆ ಮೂವ್ಮೆಂಟ್ ತಗೊಳುತ್ತೆ, ಮತ್ತು ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ಬ್ಲಾಕೇಜಸ್ ಈ ಒಂದು ಪ್ರಶ್ನೆಯ ವಿಷಯವಾಗಿ ನೀವು ಅನುಭವಿಸಿದ್ರೆ ಅದು ಕೂಡ ಲೈಕ್ ಅನ್ಬ್ಲಾಕ್ ಆಗುತ್ತೆ ಅಂತ ಬರ್ತಾ ಇದೆ. ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಪರ್ಪಸ್ ಹೈಯರ್ ಆಗಿದೆ, ಬೇರೆ ಇನ್ನೇನೋ ಒಂದು ದೊಡ್ಡ ಪ್ಲಾನ್ ಯೂನಿವರ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆ. ಸೊ ಅದನ್ನ ನೀವು ಪಡಿತೀರಾ. ಒಂದು ಹೊಸದಾಗಿರುವಂತಹ ವಿಷಯ ನಿಮ್ಮ ಲೈಫ್ ನಲ್ಲಿ ನಡೆಯುತ್ತೆ, ಆದ್ರೆ ಇದನ್ನ ಡ್ರಾಪ್ ಮಾಡೋದೇ ಬೆಟರ್. ಸೊ ಯಾರು ಈ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ, ಅವರ ಉತ್ತರ ಏನಾಗಿದೆ ಅಂದ್ರೆ ನೋ ಅಂತ ಬರ್ತಾ ಇದೆ. ಐ ಆಮ್ ಸಾರಿ, ಒಂದೊಂದ್ಸಲ ಎಲ್ಲಾ ನಮ್ ಲೈಫಲ್ಲಿ ನಡಿಬೇಕು ಅಂತ ನಾವು ಆಸೆ ಪಡಕ್ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ವಿಷಯಗಳು ಅಷ್ಟು ನೋವು ಕೊಡುವಂತಹ ಒಂದು ಔಟ್ಕಮ್ ನ ಇಟ್ಕೊಂಡಿರುತ್ತೆ, ಅದ್ ನಮ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ವಿ ಡೋಂಟ್ ನೋ. ಇದಾದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಮಾಡ್ತೀವಿ, ಆದ್ರೆ ಚೆನ್ನಾಗೇ ಇರುತ್ತೆ ಅನ್ನೋದು 100% ನಮ್ ಕೈನಲ್ಲಿ ಇಲ್ಲ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು, ನಿಮ್ಮ ಉತ್ತರ ನೋ ಅಂತ ಬಂದಿದೆ. ಯೋಚನೆ ಮಾಡಿ, ಬಿಕಾಸ್ ಇದು ನಿಮ್ ಲೈಫಲ್ಲಿ ಆಗೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಥರ್ಡ್ ಕಾರ್ಡ್ ಪೈಲ್, ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಅದಕ್ಕೆ ಉತ್ತರ ಏನಿದೆ, ಎಸ್ ಆರ್ ನೋ ಅನ್ನುವ ರೀಡಿಂಗ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ. ಎಸ್ ನಲ್ಲಿ ಸನ್ ಬರ್ತಾ ಇದೆ, ಅದಾದ ನಂತರ 9 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಸ್ಲೋ ಪ್ರೋಸೆಸ್ ನೋಡ್ತಾ ಇದ್ದೀನಿ ನಾನು. ಅದಾದ ನಂತರ 7 ಆಫ್ ಸ್ಪೋರ್ಟ್ಸ್ ನೋ ನಲ್ಲಿ, ಹಾಗೂ 4 ಆಫ್ ಕಪ್ಸ್, ಔಟ್ಕಮ್ ಬಂದು ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಬೇಸಿಕ್ಲಿ ಸ್ಟ್ರಾಂಗರ್ ಎನರ್ಜಿ ಇರೋದು ಎಸ್ ಕಂಡೀಷನ್ ಅಲ್ಲೇನೆ. ಆದ್ರೂ ನಾನು ನಿಮ್ಗೋಸ್ಕರ ಕ್ಲಾರಿಫಿಕೇಶನ್ ಕಾರ್ಡ್ಸ್ ನ ತೆಗೆದು ಬಿಡ್ತೀನಿ. ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. ಕ್ಲಾರಿಫಿಕೇಶನ್ ಕಾರ್ಡ್ಸ್ ವರ್ಲ್ಡ್ ಬಂದಿದೆ, ಅಮೇಝಿಂಗ್. ಐ ವಾಸ್ ಶ್ಯೂರ್ ಅಬೌಟ್ ಇಟ್, ಆದ್ರೂ ಕೂಡ ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದಾಗತ್ತೆ. ಸೊ ಸನ್ ಬಂದಿರೋದ್ರಿಂದ ಇದು ನಿಮಗೆ ಮನಸ್ಸಿಗೆ ತುಂಬಾ ಹತ್ರವಾಗಿರುವಂತಹ ವಿಷಯ ಆಗಿರಬಹುದು, ಆಗ್ಲಿ ಅಂತ ತುಂಬಾನೇ ಪ್ರಯತ್ನಗಳನ್ನ ಪಡ್ತಾನೆ ಇರಬಹುದು. ಹಾಗೂ ನೀವು ವಿಶ್ವಾಸದಲ್ಲೇ ಇದ್ದೀರಾ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಇದಾಗುತ್ತೆ ಲೈಫಲ್ಲಿ. ಮೇ ಬಿ ಆ ರಿಸಲ್ಟ್ ನ ನೀವು ನೋಡ್ತಾ ಇದ್ದೀರೋ ಏನೋ, ಆತರ ಸೈನ್ಸ್ ನಿಮ್ಗೆ ಸಿಗ್ತಾ ಇದೆಯೋ ಏನೋ ದೈವದಿಂದ.
ಬಿಕಾಸ್ ನಿಮ್ಮ ಪ್ರಯತ್ನನೂ ಅಷ್ಟೇ ಫೋಕಸ್ಡ್ ಅಂಡ್ ಸೀರಿಯಸ್ ಆಗಿದೆ ಈ ವಿಷಯವಾಗಿ. ನೈಟ್ ಆಫ್ ಪೆಂಟಿಕಲ್ಸ್ ನಿಧಾನವೇ ಪ್ರಧಾನ ಅಂತೀವಿ, ನಿಧಾನವಾಗೇ ಆಗುತ್ತೆ ಇದು ನಿಮ್ ಲೈಫ್ ನಲ್ಲಿ. ನೀವು ಟೈಮ್ ಲೈನ್ ಏನಂತ ಕೇಳಿದ್ರೆ ಐ ವುಡ್ ಸೇ 6 to 7 months ಆಗುತ್ತೆ. 6 to 7 months ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಇದು ಆಗುವುದ್ರಿಂದ ನಿಮ್ ಲೈಫ್ ಅಲ್ಲಿ ನಿಮ್ ಲೈಫೇ ಚೇಂಜ್ ಆಗೋಗುತ್ತೆ. ಹಾಗೂ ಒಂದು ಅದ್ಭುತವಾದ ಒಂದು ತಿರುವು ಪಡೆಯುತ್ತೆ. ಸೊ ಐ ಡೋಂಟ್ ನೋ ನೀವ್ ಯಾವ ತರ ಕ್ವೆಶನ್ ಕೇಳಿದೀರಾ ಅಂತ, ಬಟ್ ಇದು ನಡೆಯೋದ್ರಿಂದ ಲೈಫ್ ಸುಗಮವಾಗಿರುತ್ತೆ. ಹಾಗೂ ನೀವೊಂಥರ ಏನೋ ಒಂದು ಸಾಧನೆ ಮಾಡಿದ್ರಿ ಅನ್ನುವಂತ ಅನುಭವ ಕೊಡುತ್ತೆ. ಹಾಗೂ ನಿಮ್ಮ ಲೈಫ್ ನ ಬೇರೆಯವರು ಕೂಡ ಫೋಕಸ್ ಮಾಡಿ ನೋಡ್ಬಿಟ್ಟು ಪ್ರಶಂಸಿಸ್ತಾರೆ. ಆದ್ರೆ ನಿಮ್ಮನ್ನ ನೋಡಿ ಖುಷಿ